ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ನಾವು ಸುಖವಾಗಿದ್ರೆ ಎಷ್ಟೋ ಜನ ನಮ್ಮ ಜೊತೆ ಇರ್ತಾರೆ. ಅದೇ ನಾವು ಕಷ್ಟದಲ್ಲಿರುವಾಗ, ದುಃಖದಲ್ಲಿರುವಾಗ ಯಾರೂ ಕೂಡ ನಮ್ಮ ಜೊತೆ ಇರಲ್ಲ. ಈಗ ನಾನು ಈ ವಿಡಿಯೋದಲ್ಲಿ ಹೇಳುವಂತ ಕತೆ ಒಂದು ವಿಧವೆಯ ಕತೆ. ನಾವು ವಿಧವೆಯರನ್ನ ಪೂರ್ವ ಸುಹಾಸಿನಿ ಅಂತ ಕರೀತೀವಿ. ಕೆಲವರಿಗೆ ಪೂರ್ವ ಸುಹಾಸಿನಿ ಅಂದ್ರೆ ಅರ್ಥ ಆಗಲ್ಲ, ಅದರಿಂದಾನೇ ವಿಧವೆ ಅಂತ ಹೇಳ್ದೆ. ಈಗ ನಿಮಗೆ ಅರ್ಥ ಗೊತ್ತಾಯ್ತಲ್ಲ, ಹಾಗಾಗಿ ಪೂರ್ವ ಸುಹಾಸಿನಿ ಅಂತಾನೆ ಕರೆಯೋಣ. ಒಂದು ಊರಲ್ಲಿ ಪುಷ್ಪ ಎಂಬ ಒಬ್ಬ ಪೂರ್ವ ಸುಹಾಸಿನಿ ವಾಸವಿದ್ಲು. ಅವಳು ತುಂಬಾ ದುಃಖದಲ್ಲಿದ್ಲು. ಯಾಕಂದ್ರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಅವಳ ಗಂಡ ಅವಳಿಂದ ದೂರಾದ. ಅವಳು ಗರ್ಭಿಣಿ ಬೇರೆ. ಗಂಡ ಇಲ್ಲದ ಕಾರಣ ಅವಳ ಜೀವನ ತುಂಬಾ ಭಯಾನಕವಾಗಿ ಬದಲಾಗಿತ್ತು. ಅವಳಿಗೆ 2 ಹೊತ್ತು ಊಟ ಕೂಡ ಸಿಗ್ತಾ ಇರಲಿಲ್ಲ. ಗಂಡನ ಮನೆಯಿಂದ ಅವಳಿಗೆ ಬರಬೇಕಾಗಿರುವಂತ ದುಡ್ಡೆಲ್ಲ ಕೂಡ ಅವಳ ಅತ್ತೆ ಮಾವ, ಗಂಡನ ಅಣ್ಣ ತಮ್ಮಂದ್ರು, ಅಕ್ಕ ತಂಗೀರು ದೋಚ್ಕೊಂಡಿದ್ರು. ಪಾಪ ಒಂಟಿ ಹೆಣ್ಣು, ಏನು ತಾನೇ ಮಾಡೋಕೆ ಸಾಧ್ಯ ಆಗುತ್ತೆ? ಅವಳಿಗೆ ಸಹಾಯ ಮಾಡೋಕಂತ ಒಬ್ರು ಕೂಡ ಇರ್ಲಿಲ್ಲ. ಈ ಪ್ರಪಂಚ ಎಲ್ಲ ಒಂದು ಕಡೆ, ಅವಳೊಬ್ಳೆ ಒಂದು ಕಡೆ ಅಂದಂಗೆ ಉಳಿದೋಗಿದ್ಲು. ಅವಳಿಗೆ ಯಾವಾಗ್ಲೂ ಕೂಡ ಒಂದು ಯೋಚನೆ ಕಾಡ್ತಾ ಇತ್ತು. ಅಯ್ಯೋ, ನನ್ನ ಹೊಟ್ಟೆಯಲ್ಲಿ ಮಗು ಬೇರೆ ಇದೆ, ಇದನ್ನ ಯಾವ ರೀತಿ ನಾನು ಸಾಕಿ ಬೆಳೆಸೋದು ಅಂತ. ಒಂದು ಹೆಣ್ಣಿನ ಜೀವನದಲ್ಲಿ ಮದುವೆಗೂ ಮುಂಚೆ ತಂದೆ ತಾಯಿ ಬೆಂಬಲವಾಗಿರ್ತಾರೆ. ಮದುವೆಯಾದ ನಂತರ ಎಲ್ಲಾ ಕೂಡ ಗಂಡನೇ ಆಗಿರ್ತಾನೆ. ಎಲ್ಲಾ ವಿಷಯಗಳಲ್ಲೂ ಸುಖ, ದುಃಖ, ಕಷ್ಟ, ನೋವು, ಚಿಂತೆ ಎಲ್ಲದರನ್ನೂ ಹಂಚಿಕೊಂಡು ಗಂಡ ಹೆಂಡತಿ ಮಾತ್ರನೇ ಜೊತೆಯಾಗಿರ್ತಾರೆ. ಇಂಥ ಪರಿಸ್ಥಿತಿಲಿ ಗಂಡ ಹೆಂಡತಿಗಿಂತ ಮುಂಚೆ ಮೃತಪಟ್ರೆ ಸಮಾಜದಲ್ಲಿ ಅವಳಿಗೆ ಮೊದಲು ಸಿಕ್ತಿದ್ದಂತ ಮರ್ಯಾದೆ, ಗೌರವ ಸಿಗಲ್ಲ. ಸುಖ, ಸಂತೋಷ ಎಲ್ಲ ಕೂಡ ಅವನ ಜೊತೆನೆ ಹೊರಟೋಗುತ್ತೆ. ಕೇವಲ ದುಃಖ ಮಾತ್ರನೇ ಜೊತೆ ಇರುತ್ತೆ. ಸರಿ, ಗಂಡನ ಜೊತೆ ಅವಳು ಕೂಡ ಸಾಯೋಣ ಅಂದ್ರೆ ಹೊಟ್ಟೆಲಿ ಮಗು ಬೇರೆ ಇದೆ. ಕೆಲವೇ ದಿನಗಳಲ್ಲಿ ಅವಳಿಗೆ ಗಂಡು ಮಗು ಹುಟ್ಟಿತು. ಅವನಿಗೆ ಭಾಗ್ಯವಂತ ಅಂತ ಹೆಸರಿಟ್ಲು. ನನ್ನ ಜೀವನದಲ್ಲಂತೂ ಭಾಗ್ಯ ಇಲ್ಲದಂತಾಯ್ತು, ನನ್ನ ಮಗನ ಜೀವನದಲ್ಲಾದ್ರೂ ಭಾಗ್ಯ ಇರ್ಲಿ ಅಂತ ಅವನಿಗೆ ಆ ಹೆಸರಿಟ್ಲು ಪುಷ್ಪ. ಇನ್ನು ಅವಳನ್ನವಳು ನೋಡ್ಕೋಬೇಕು, ಮಗುನ ಕೂಡ ಸಾಕ್ಬೇಕು. ಮನೆಯಲ್ಲಿ ಕೂತ್ಕೊಂಡ್ರೆ ಊಟ ಯಾರು ಹಾಕ್ತಾರೆ? ಹಾಗಾಗಿ ಒಂದು ಮನೆ ಕೆಲಸಕ್ಕೆ ಸೇರ್ಕೊಂಡ್ಲು. ಹೀಗೆ ದಿನಗಳು ಕಳೀತಾ ಇತ್ತು. ಮಗು ಕೂಡ ಬೆಳೀತಾ ಇದ್ದ. ಅವನು ಅದೇ ಊರಲ್ಲಿರೋ ಶ್ರೀಮಂತರ ಮನೆ ಮಕ್ಕಳ ಜೊತೆ ಆಟ ಆಡ್ತಿದ್ದ. ಸ್ವಲ್ಪ ತಿಳುವಳಿಕೆ ಬಂದ ತಕ್ಷಣ ಅಮ್ಮನನ್ನ ಈ ರೀತಿ ಕೇಳೋಕೆ ಶುರು ಮಾಡ್ದ. ಅಮ್ಮ, ನನ್ನ ಸ್ನೇಹಿತರೆಲ್ಲ ಕೂಡ ಶ್ರೀಮಂತರು, ಅವರಿಗೆ ಯಾವುದಕ್ಕೂ ಕೂಡ ಕೊರೆ ಇಲ್ಲ. ಆದ್ರೆ ನಮಗೆ 2 ಹೊತ್ತು ತಿನ್ನೋಕು ಗತಿ ಇಲ್ಲ. ನಮಗೆ ಮಾತ್ರನೇ ಯಾಕಿಷ್ಟೊಂದು ಕಷ್ಟ? ನಾವು ಮಾಡಿರೋಂತ ತಪ್ಪೇನು ಅಂತ. ಆಗ ಪುಷ್ಪ, ನೋಡ್ಕಂದ, ಎಲ್ಲದಕ್ಕೂ ಅದೃಷ್ಟ ಇರ್ಬೇಕು, ಭಾಗ್ಯ ಇರ್ಬೇಕು. ನೀನೇನು ದುಃಖ ಪಡ್ಬೇಡ. ಯಾರ ಅದೃಷ್ಟ ಯಾವಾಗ ಬದಲಾಗುತ್ತೆ ಅಂತ ಯಾರೂ ಕೂಡ ಹೇಳೋಕಾಗಲ್ಲ. ದೇವ್ರು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ಅಂತ ಹೇಳಿ ಅವನನ್ನ ಸುಮ್ಮನಿಡ್ತಾ ಇದ್ಲು. ಆಗ ಅವಳ ಮಗ, ಅಮ್ಮ, ಪ್ರತಿ ಸಾರಿ ನೀನು ದೇವ್ರು ದೇವ್ರು ಅಂತ ಹೇಳ್ತೀಯ. ಎಲ್ಲಿದ್ದಾನೆ ದೇವ್ರು? ನನಗ್ ತೋರ್ಸು. ನಾನು ನೇರವಾಗಿ ಹೋಗಿ ದೇವರನ್ನೇ ಕೇಳ್ತೀನಿ. ನನಗೆ ಯಾಕೆ 2 ಹೊತ್ತು ತಿನ್ನೋಕು ಊಟ ಇಲ್ಲ? ನನ್ನ ಸ್ನೇಹಿತರು ಯಾಕೆ ಶ್ರೀಮಂತರಾಗಿದ್ದಾರೆ? ಯಾಕೆ ನನಗ್ ನೀನು ಅದೃಷ್ಟ ಕೊಡ್ತಾ ಇಲ್ಲ ಅಂತ ಕೇಳ್ತೀನಿ ಅಂತ ಹೇಳ್ದ. ಆಗ ಪುಷ್ಪ, ಕಂದ, ದೇವ್ರು ಎಲ್ಲಾ ಕಡೆನೂ ಇರ್ತಾನೆ, ದೇವ್ರು ಇಲ್ದೇ ಇರುವಂತ ಜಾಗನೇ ಇಲ್ಲ ಅಂತ ಹೇಳಿದ್ಲು. ಅಮ್ಮ, ಸುಮ್ನೆ ನೀನ್ ನಾಟಕ ಆಡ್ಬೇಡ, ದೇವ್ರು ಎಲ್ಲಿದ್ದಾನೆ ಅಂತ ಸರಿಯಾಗಿ ಹೇಳು ಅಂತ ಭಾಗ್ಯವಂತ ಗಲಾಟೆ ಮಾಡೋಕೆ ಶುರು ಮಾಡ್ದ. ಏನು ಹೇಳಿದ್ರು ಒಪ್ಪದೇ ಇರೋವಾಗ ದೇವ್ರು ಕಾಡಲ್ಲಿರ್ತಾನೆ, ಹೋಗಿ ಹುಡ್ಕೋ ಅಂದ್ಲು ಪುಷ್ಪ. ಕಾಡಂದ್ರೆ ಭಯ ಪಟ್ಕೊಂಡು ಸುಮ್ಮನಾಗ್ತಾನೆ ಅಂತ ಪುಷ್ಪ ಅನ್ಕೊಂಡಿದ್ಲು. ಆದ್ರೆ ಭಾಗ್ಯವಂತ ಹೇಳ್ದೆ ಕೇಳದೆ ದೇವ್ರನ್ನ ಹುಡುಕ್ತಾ ಕಾಡಿಗೆ ಹೊರಟೋದ. ಬೆಳಗ್ಗೆಯಿಂದ ಸಂಜೆವರೆಗೂ ಹುಡುಕಾಡ್ದ. ದೇವ್ರಿರ್ಲಿ, ದೇವರ ನೆರಳು ಕೂಡ ಅವನಿಗೆ ಕಾಣಿಸ್ಲಿಲ್ಲ. ಅವನ ಕಣ್ಣಲ್ಲಿ ನೀರು ಸುರಿಯಲಾರಂಭಿಸ್ತು. ಬೆಳಗ್ಗೆಯಿಂದ ಹುಡುಕಾಡಿ ಸುಸ್ತಾಗಿ ತಲೆ ಸುತ್ತಿ ಕೆಳಗೆ ಬಿದ್ದೋದ. ಅದೇ ಸಮಯದಲ್ಲಿ
ಅದೃಷ್ಟವಶಾತ್ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿ ಭೂಲೋಕದಲ್ಲಿ ಸಂಚಾರ ಮಾಡ್ತಾ ಇದ್ರು. ಮಹಾಲಕ್ಷ್ಮಿ ದೃಷ್ಟಿ ಭಾಗ್ಯವಂತನ ಮೇಲೆ ಬಿತ್ತು. ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿ ಇಬ್ರು ಮಾರುವೇಷದಲ್ಲಿ ಆ ಬಾಲಕನ ಹತ್ರ ಹೋಗಿ ಅವನನ್ನ ಎಬ್ಸಿ, ಕಂದ, ಯಾರ್ ನೀನು? ಎಲ್ಲಿಂದ ಬಂದೆ? ನಿನ್ನ ಹೆಸರೇನು ಅಂತ ಕೇಳಿದ್ರು. ಭಾಗ್ಯವಂತ ಅವನನ್ನವನು ಪರಿಚಯಿಸ್ಕೊಂಡ. ನಾನು ದೇವರನ್ನ ಹುಡುಕ್ತಾ ಕಾಡಿಗೆ ಬಂದೆ ಅಂತ ಹೇಳ್ದ. ಆಗ ಮಹಾಲಕ್ಷ್ಮಿ, ಯಾಕೆ ದೇವರನ್ನ ಹುಡುಕ್ತಾ ಇದ್ಯಾ? ಅಂತ ಕಷ್ಟ ನಿನಗೇನು ಬಂತು ಅಂತ ಕೇಳಿದ್ರು. ನನಗೆ ನಮ್ಮ ಅಮ್ಮಗೆ 2 ಹೊತ್ತು ತಿನ್ನೋಕು ಊಟ ಇಲ್ಲ, ನನಗೆ ಅಪ್ಪ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ನಮಗೆ ಅದೃಷ್ಟ ಇಲ್ಲ ಅಂತ ಅಮ್ಮ ಹೇಳಿದ್ರು. ದೇವರು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ಅಂತ ಹೇಳಿದ್ರು. ಆ ಕಾರಣ ಏನು ಅಂತ ದೇವರನ್ನ ನಾನು ಕೇಳಬೇಕು. ಅದಕ್ಕೆ ದೇವರನ್ನ ಹುಡುಕ್ತಾ ಇದ್ದೀನಿ ಅಂತ ಹೇಳ್ದ ಭಾಗ್ಯವಂತ. ಆಗ ಮಹಾವಿಷ್ಣು, ಕಂದ, ಹುಡುಕಾಡಿದ್ರೆ ನಿನಗೆ ದೇವರಾಗ್ಲಿ ಅದೃಷ್ಟ ಆಗ್ಲಿ ಸಿಗಲ್ಲ. ಎಲ್ಲದಕ್ಕೂ ಸರಿಯಾದ ಸಮಯ ಬರಬೇಕು. ಮೊದಲು ನೀನು ಮನೆಗೆ ಹೋಗು ಅಂತ ಹೇಳಿದ್ರು. ಭಾಗ್ಯವಂತ ಒಪ್ಪಲಿಲ್ಲ. ಆಗ ಮಹಾಲಕ್ಷ್ಮಿ, ಸ್ವಾಮಿ, ಇವನು ಮನೆಗೆ ಹೋಗೋ ತರ ಕಾಣಿಸ್ತಿಲ್ಲ. ನೀವು ಏನಾದ್ರೂ ಒಂದು ಇವನಿಗೆ ಕೊಟ್ಟು ಕಳಿಸಿ ಅಂತ ಹೇಳಿದ್ಲು. ಅದಕ್ಕೆ ಮಹಾವಿಷ್ಣು, ದೇವಿ, ಇವನ ಜಾತಕದಲ್ಲಿ ಅದೃಷ್ಟ ಇಲ್ಲ. ಇವನು ಜೀವನ ಪೂರ್ತಿ ಕಷ್ಟದಲ್ಲೇ ಕಳೀಬೇಕು. ಇವನಿಗೆ ನಾನು ಏನು ತಾನೇ ಕೊಡೋಕೆ ಸಾಧ್ಯ ಅಂತ ಹೇಳಿದ್ರು. ಅದಕ್ಕೆ ನನಗೇನು ಗೊತ್ತಿಲ್ಲ, ನೀವು ಏನಾದ್ರೂ ಒಂದು ಈ ಬಾಲಕನಿಗೆ ಕೊಡಲೇಬೇಕು ಅಂದ್ರು ಮಹಾಲಕ್ಷ್ಮಿ. ಮಹಾವಿಷ್ಣು ಒಂದು ಹಾರನ ಆ ಹುಡುಗನಿಗೆ ಕೊಟ್ರು. ಅವನು ಎಷ್ಟೋ ಸಂತೋಷದಿಂದ ಅದನ್ನ ತಗೊಂಡು ಅಮ್ಮನಿಗೆ ಕೊಡೋಣ ಅಂತ ಹೋಗ್ತಿದ್ದ. ಆದ್ರೆ ದಾರಿಯಲ್ಲಿ ಮೂತ್ರ ವಿಸರ್ಜನೆಗೆ ಅವಸರ ಆಗಿ ಆ ಹಾರನ ಒಂದು ಕಲ್ಲಿನ ಮೇಲೆ ಇಟ್ಟು ಮೂತ್ರ ವಿಸರ್ಜನೆ ಮಾಡ್ದ. ಅಷ್ಟರಲ್ಲಿ ಒಂದು ಕೋತಿ ಅಲ್ಲಿ ಬಂದು ಆ ಹಾರನ ಕದ್ದು ಹೊರಟೋಯ್ತು. ಇವನು ಆ ಕೋತಿನ ತುಂಬಾ ಹೊತ್ತು ಅಟ್ಟಿಸ್ಕೊಂಡು ಹೋದ. ಆದ್ರೆ ಅದು ಕೈಗೆ ಸಿಗ್ಲಿಲ್ಲ. ಅವನಿಗೆ ಹಾರ ಕೊಟ್ಟಿದ್ದು ದೇವ್ರು ಅಂತ ಅವನಿಗೆ ಗೊತ್ತಿಲ್ಲ. ಜೋರಾಗಿ ಅಳ್ತಾ ಮತ್ತೆ ಮಹಾವಿಷ್ಣು ಮಹಾಲಕ್ಷ್ಮಿ ಹತ್ರ ಓಡ್ಬಂದ. ಅವರು ಇನ್ನೂ ಕೂಡ ಕಾಡಲ್ಲೇ ಸುತ್ತಾಡ್ತಾ ಇದ್ರು. ಅವ್ರ ಹತ್ರ ಹತ್ಕೊಂಡು, ನೀವು ಕೊಟ್ಟಿರೋಂತ ಹಾರ ಯಾವ್ದೋ ಕೋತಿ ಕದ್ಕೊಂಡು ಹೊರಟೋಯ್ತು ಅಂತ ಹೇಳ್ದ. ಅದಕ್ಕೆ ಮಹಾವಿಷ್ಣು, ಕಂದ, ನಾನು ಹಾರ ಕೊಟ್ಟೆ, ಅದನ್ನ ಕಾಪಾಡ್ಕೊಳ್ಳೋದು ಬಿಡೋದು ನಿನ್ನ ಜವಾಬ್ದಾರಿ. ನೀನು ಹಾರ ಕಳ್ಕೊಂಡು ಮತ್ತೆ ನನ್ನ ಹತ್ರ ಬಂದ್ರೆ ಏನು ಮಾಡೋದು ಅಂತ ಕೇಳಿದ್ರು. ಇಲ್ಲ ಇಲ್ಲ, ಈ ಸಾರಿ ನಾನು ಭದ್ರವಾಗಿ ಇಟ್ಕೋತೀನಿ, ನೀವು ನನಗೆ ಮತ್ತೆ ಸಹಾಯ ಮಾಡಿ ಅಂತ ಭಾಗ್ಯವಂತ ಹಠ ಹಿಡ್ದ. ಅದಕ್ಕೆ ಮಹಾವಿಷ್ಣು, ಕಂದ, ನಾನು ಒಂದು ಅವಕಾಶ ಮಾತ್ರನೇ ಕೊಡ್ತೀನಿ. ಆ ಅವಕಾಶನ ಯಾವ ರೀತಿ ಬಳಸ್ಕೊಳ್ತೀರಿ ಅನ್ನೋದು ನಿಮಗೆ ಬಿಟ್ಟಿತ್ತು. ಈಗ ನನ್ನ ಸರದಿ ಮುಗಿದೋಯ್ತು. ನಿನಗೆ ಮತ್ತೆ ಸಹಾಯ ಬೇಕು ಅಂದ್ರೆ ನೀನು ಬ್ರಹ್ಮದೇವರನ್ನ ಹುಡುಕೊಂಡು ಹೋಗು ಅಂತ ಹೇಳಿದ್ರು. ಅವರು ಎಲ್ಲಿ ಸಿಗ್ತಾರೆ ಅಂತ ಕೇಳ್ದ ಭಾಗ್ಯವಂತ. ಇದೇ ದಾರಿಯಲ್ಲಿ ಮುಂದೆ ಹೋಗು, ಅಲ್ಲಿ ನಿನಗೆ ಬ್ರಹ್ಮದೇವರು ಕಾಣಿಸ್ತಾರೆ ಅಂದ್ರು ಮಹಾವಿಷ್ಣು. ಹೌದಾ ಅಂತ ಖುಷಿಯಾಗಿ ಭಾಗ್ಯವಂತ ಸ್ವಲ್ಪ ದೂರ ಹೋದ. ಅಲ್ಲಿ ಅವನಿಗೆ ಬ್ರಹ್ಮದೇವರು ದರ್ಶನ ಕೊಟ್ರು. ಕೊನೆಗೂ ನಾನು ದೇವರನ್ನ ನೋಡ್ಬಿಟ್ಟೆ ಅಂತ ಸಂತೋಷದಿಂದ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ, ನೀವೇ ಹೇಗಾದ್ರೂ ನನ್ನ ಜೀವನ ಸರಿ ಮಾಡಬೇಕು ಅಂತ ಕೇಳ್ದ ಭಾಗ್ಯವಂತ. ಕಂದ, ನಿನ್ನ ಜಾತಕದಲ್ಲಿ ಅದೃಷ್ಟದ ರೇಖೆ, ಧನರೇಖೆ ಇಲ್ಲ, ಬರೀ ದುಃಖ ಮಾತ್ರನೇ ತುಂಬಿದೆ. ನಾನೀಗ ನಿನಗೆ ಸಹಾಯ ಮಾಡಿದ್ರೂ ಕೂಡ ನಿನಗದು ಸಂತೋಷ ಕೊಡಲ್ಲ. ಹಾಗಾಗಿ ನಾನು ಸಹಾಯ ಮಾಡಿದ್ರೂ ಕೂಡ ಅದು ವ್ಯರ್ಥಾನೇ ಆಗುತ್ತೆ ಅಂದ್ರು ಬ್ರಹ್ಮದೇವರು. ಇಲ್ಲ ಇಲ್ಲ, ನೀವ್ ಅನ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂದ ಭಾಗ್ಯವಂತ. ಸರಿ ಅಂತ ಹೇಳಿ ಬ್ರಹ್ಮದೇವರು ಒಂದು ಚಿನ್ನದ ಉಂಗುರ ಭಾಗ್ಯವಂತನಿಗೆ ಕೊಟ್ರು. ಭಾಗ್ಯವಂತ ಸಂತೋಷವಾಗಿ ಆ ಉಂಗುರನ ತಗೊಂಡು ಇದನ್ನ ಅಮ್ಮನಿಗೆ ಕೊಡೋಣ ಅಂತ ಖುಷಿಯಾಗಿ ಬರ್ತಾ ಇದ್ದ. ದಾರಿಯಲ್ಲಿ ಅವನಿಗೆ ತುಂಬಾ ದಾಹ ಆಯ್ತು. ನೀರು ಕುಡಿಯೋಣ ಅಂತ ಕೆರೆ ಹತ್ರ ಬಗ್ಗಿ ನೀರು ತಗೊಳ್ಳುವಾಗ ಅವನ ಜೋಬಲ್ಲಿಟ್ಟಿರೋಂತ ಉಂಗುರ ನೀರೊಳಗೆ ಬಿದ್ದೋಯ್ತು. ಅದನ್ನ ಒಂದು ಮೀನು ನುಂಗಿಬಿಡ್ತು. ಮತ್ತೆ ಅಳ್ತಾ ಕೂತ್ಕೊಂಡ. ಸ್ವಲ್ಪ ಹೊತ್ತಿನ ನಂತರ ಮನೆಗೆ ಬಂದು ನಡೆದ ವಿಷಯ ಎಲ್ಲ ಹೇಳ್ದ. ಅಮ್ಮ ನನಗೆ ಯಾರೋ ಗಂಡ ಹೆಂಡತಿ ಒಂದು ಹಾರ ಕೊಟ್ರು, ಅದು ಕೋತಿ ಕದ್ಕೊಂಡೋಯ್ತು. ಆಮೇಲೆ ಬ್ರಹ್ಮದೇವರು ನನಗೆ ಉಂಗುರ ಕೊಟ್ರು, ಅದನ್ನ ಮೀನು ನುಂಗಿಬಿಡ್ತು.
ನನ್ನ ಜಾತಕದಲ್ಲಿ ಸಂತೋಷ, ನಗು, ಅದೃಷ್ಟ ಇಲ್ವಂತೆ, ಬರೀ ದುಃಖನೇ ಇದೆ ಅಂತ ಬ್ರಹ್ಮದೇವರು ಹೇಳಿದ್ರು ಅಂತ ಅಮ್ಮನನ್ನ ಅಪ್ಪಿಕೊಂಡು ಅಳೋಕೆ ಶುರು ಮಾಡ್ದ ಭಾಗ್ಯವಂತ. ಅದಕ್ಕೆ ಪುಷ್ಪ, ದಿನ ನಿನ್ನ ಕಾಟ ನನಗೆ ಜಾಸ್ತಿ ಆಯ್ತು. ಒಂದೊಂದು ದಿನ ಒಂದೊಂದು ಹೊಸ ಕತೆ ಹೇಳ್ತೀಯ. ಕಾಡೆಲ್ಲ ಓಡಾಡಿ ನಿನ್ನ ತಲೆ ಕೆಟ್ಟೋಗಿರ್ಬೇಕು, ಹೋಗಿ ಮಲ್ಕೋ ಅಂತ ಹೇಳಿದ್ಲು. ಇಲ್ಲ ಅಮ್ಮ, ನಾನು ಹೇಳಿದ್ದು ನಿಜ ಅಂತ ಭಾಗ್ಯವಂತ ಎಷ್ಟೇ ಹೇಳಿದ್ರು ಕೂಡ ಪುಷ್ಪ ನಂಬಲಿಲ್ಲ. ಹಾಗಾಗಿ ಭಾಗ್ಯವಂತ ಮತ್ತೆ ಬ್ರಹ್ಮದೇವರ ಹತ್ರ ಹೋದ. ದೇವ್ರೆ, ನೀವು ಕೊಟ್ಟಿರೋ ಉಂಗ್ರ ಮೀನು ನುಂಗ್ಬಿಡ್ತು. ನೀವು ಕಾಣಿಸಿದ್ರಿ ಅಂದ್ರೆ ಅಮ್ಮ ನಂಬ್ತಾ ಇಲ್ಲ. ನೀವೇನಾದ್ರೂ ಮಾಡಿ ನನ್ನ ಜೀವನ ಬದಲಾಯಿಸ್ಬೇಕು ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ. ಆಗ ಬ್ರಹ್ಮದೇವರು ಅವನನ್ನ ಪರಮೇಶ್ವರನ ಹತ್ರ ಕರ್ಕೊಂಡು ಹೋಗಿ, ಪರಮೇಶ್ವರ, ಇವನ ಜಾತಕದಲ್ಲಿ ಅದೃಷ್ಟ, ಧನರೇಖೆ, ಸಂತೋಷ ಯಾವುದೂ ಇಲ್ಲ. ಆದ್ರೆ ಈ ಹುಡುಗ ನನ್ನ ಜೀವನ ಬದಲಾಯಿಸಿ ಅಂತ ಹಠ ಹಿಡಿತಾನೆ ಇದ್ದಾನೆ. ಹಣೆ ಬರಹವನ್ನ ಬದಲಾಯಿಸೋ ಶಕ್ತಿ ಕೇವಲ ನಿಮಗೆ ಮಾತ್ರನೇ ಇದೆ. ಹಾಗಾಗಿ ಈ ಹುಡುಗನಿಗೆ ನೀವೇ ಹೇಗಾದ್ರೂ ಸಹಾಯ ಮಾಡಿ ಅಥವಾ ಬುದ್ಧಿ ಹೇಳಿ ಅಂತ ಬ್ರಹ್ಮದೇವರು ಹೇಳಿದ್ರು. ಪರಮೇಶ್ವರ ಕೆಲವು ಚಿನ್ನದ ನಾಣ್ಯಗಳನ್ನು ಭಾಗ್ಯವಂತನಿಗೆ ಕೊಟ್ರು. ಭಾಗ್ಯವಂತ ಖುಷಿಯಾಗಿ ಆ ಚಿನ್ನದ ನಾಣ್ಯಗಳನ್ನ ತಗೊಂಡು ಇದನ್ನ ಅಮ್ಮನ ಕೈಗೆ ಕೊಡ್ತೀನಿ, ಆಗ ಅವರು ನನ್ನ ಮಾತು ನಂಬುತ್ತಾರೆ ಅಂತ ಮನೆಗೆ ಬಂದ. ಆದ್ರೆ ಮನೆಯಲ್ಲಿ ಪುಷ್ಪ ಇರ್ಲಿಲ್ಲ, ಮನೆ ಕೆಲಸ ಮಾಡೋಕೆ ಹೋಗಿದ್ಲು. ಹಾಗಾಗಿ ಆ ಚಿನ್ನದ ನಾಣ್ಯಗಳನ್ನ ಒಂದು ಮಡಕೆ ಒಳಗಿಟ್ಟು ಪುಷ್ಪನ ಹುಡುಕ್ತಾ ಹೋದ. ಆದ್ರೆ ದಾರಿಯಲ್ಲಿ ಇವನು ಚಿನ್ನದ ನಾಣ್ಯಗಳು ತರೋದನ್ನ ಒಬ್ಬ ವ್ಯಕ್ತಿ ನೋಡಿದ್ದ. ಈ ಹುಡುಗ ಮನೆಯಿಂದ ಆಚೆ ಹೋದ ತಕ್ಷಣ ಆ ವ್ಯಕ್ತಿ ಮನೆಯೊಳಗೆ ನುಗ್ಗಿ ಆ ಚಿನ್ನದ ನಾಣ್ಯಗಳನ್ನ ಕದ್ದು ಪರಾರಿಯಾದ. ಭಾಗ್ಯವಂತ ಪುಷ್ಪ ಹತ್ರ ಹೋಗಿ, ಅಮ್ಮ, ನೀನ್ ನನ್ ಮಾತು ನಂಬ್ಲಿಲ್ಲ ಅಲ್ವಾ? ಬಾ, ಇವಾಗ ನಿನಗೆ ಚಿನ್ನದ ನಾಣ್ಯಗಳು ತೋರಿಸ್ತೀನಿ ಅಂತ ಅವಳ ಕೈ ಹಿಡ್ಕೊಂಡು ಮನೆಗೆ ಕರ್ಕೊಂಡು ಬಂದ. ಆದ್ರೆ ಮನೆಯಲ್ಲಿ ಮಡಕೆ ಕಾಣಿಸ್ತಾ ಇಲ್ಲ. ಭಾಗ್ಯವಂತ ಮತ್ತೆ ನಾನು ಮಡಕೆ ಇಲ್ಲೇ ಇಟ್ಟೆ ಅಂತ ಅಳೋಕೆ ಶುರು ಮಾಡ್ದ. ಈ ಸಾರಿ ಪುಷ್ಪಾಗೆ ತುಂಬಾ ಕೋಪ ಬಂತು. ಭಾಗ್ಯವಂತನ ಕಪಾಳಕ್ಕೆರಡು ಬಾರಿಸಿ, ನಿನಗೆ ತಲೆ ಕೆಟ್ಟಿದ್ಯಾ? ಕೆಲಸ ಮಾಡೋ ಜಾಗದಿಂದ ಮಧ್ಯದಲ್ಲೇ ನನ್ನನ್ನ ಎಳ್ಕೊಂಬಂದೆ. ಕೆಲಸದಿಂದ ಕಿತ್ತಾಕಿದ್ರೆ ನಾಳೆಯಿಂದ ನೀನು ನಾನು ಏನ್ ತಿನ್ನೋಣ ಅಂತ ಮಗನನ್ನ ಬೈದು ಮತ್ತೆ ಮನೆ ಕೆಲಸ ಮಾಡೋಕೆ ಹೊರಟೋದ್ಲು. ರಾತ್ರಿ ಇಡೀ ಭಾಗ್ಯವಂತ ಅಳ್ತಾನೆ ಇದ್ದ. ಪುಷ್ಪ ಅವನನ್ನ ಸಮಾಧಾನ ಮಾಡ್ಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಭಾಗ್ಯವಂತ ಮತ್ತೆ ಬ್ರಹ್ಮದೇವರನ್ನ ಹುಡುಕೊಂಡು ಹೋದ. ದೇವ್ರೆ, ಪರಮೇಶ್ವರ ಕೊಟ್ಟಂತ ಚಿನ್ನದ ನಾಣ್ಯಗಳು ಕೂಡ ಕಳೆದೋಯ್ತು. ಈಗ ನಾನು ಏನು ಮಾಡೋದು ಅಂತ ಕೇಳ್ದ. ಅದಕ್ಕೆ ಬ್ರಹ್ಮದೇವರು, ಕಂದ, ನಿನಗೆ ನಾನು ಮೊದಲೇ ಹೇಳ್ದೆ, ನಿನಗೆ ನಾನು, ಶ್ರೀ ಮಹಾವಿಷ್ಣು, ಪರಮೇಶ್ವರ ಮೂವರು ಕೂಡ ಸಹಾಯ ಮಾಡಿದ್ದೀವಿ. ನಿನ್ನ ಜಾತಕವನ್ನ ಯಾರಿಂದ ಕೂಡ ಬದಲಾಯಿಸೋಕೆ ಸಾಧ್ಯವಾಗಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವನು ಹಿಂದಿನ ಜನ್ಮದಲ್ಲಿ ಮಾಡಿರುವಂತ ಕರ್ಮವನ್ನ ಅನುಭವಿಸಲೇಬೇಕು. ನೀನು ಹಾಗೂ ನಿನ್ನ ತಾಯಿ ಸಾಕಷ್ಟು ಪಾಪಗಳನ್ನ ಮೂಟೆ ಕಟ್ಕೊಂಡಿದ್ದೀರಿ. ಹಾಗಾಗಿ ಅವೆಲ್ಲ ಕಳೆದು ಹೋಗೋವರೆಗೂ ನಿಮ್ಮ ಜಾತಕ ಬದಲಾಗಲ್ಲ ಅಂತ ಹೇಳಿದ್ರು. ಆಗ ಭಾಗ್ಯವಂತ, ದೇವ್ರೆ, ಪಾಪಗಳು ಬೇಗ ಕಳಿಬೇಕು, ನನ್ನ ಜಾತಕ ಬದಲಾಗಬೇಕು ಅಂದ್ರೆ ಏನು ಮಾಡಬೇಕು ಅಂತ ಕೇಳ್ದ. ಆಗ ಬ್ರಹ್ಮದೇವರು, ಕಂದ, ಪ್ರತಿದಿನ ನೀನು ಪರಮೇಶ್ವರನನ್ನ ಪೂಜಿಸಬೇಕು. ಅವರ ದೇವಸ್ಥಾನಕ್ಕೆ ಹೋಗಬೇಕು. ಪರಮೇಶ್ವರನ ದೇವಾಲಯದ ಸಿಂಹದ್ವಾರದ ಹತ್ತಿರ ಭಾಗ್ಯ ದೇವತೆ ಇರ್ತಾಳೆ. ನೀನು ಏನೂ ಕೇಳುವ ಅಗತ್ಯ ಇಲ್ಲ. ಪ್ರತಿದಿನ ಶಿವನ ದರ್ಶನ ಮಾಡ್ಕೊಂಡು ಮನೆಗೋಗು. ನಿನ್ನ ಕಷ್ಟ ಅವರಿಗೆ ಅರ್ಥ ಆಗುತ್ತೆ, ತಾನಾಗಿ ನಿನ್ನ ಕಷ್ಟ ಬಗೆಹರಿಯುತ್ತೆ ಅಂತ ಹೇಳಿ ಬ್ರಹ್ಮದೇವರು ಮಾಯವಾದ್ರು. ಭಾಗ್ಯವಂತ ಅದೇ ರೀತಿ ಪ್ರತಿದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನ ಪಡ್ಕೊಂಡು ದೇವಸ್ಥಾನದಲ್ಲೇ ಸಂಜೆವರೆಗೂ ಕೂತಿದ್ದು ಮನೆಗೆ ಹೋಗ್ತಾ ಇದ್ದ. ಮನೆಯಲ್ಲಿ ತಿನ್ನೋಕೇನೂ ಇಲ್ಲದ ಕಾರಣ ಅವನು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಉಪವಾಸ ಇದ್ದು ರಾತ್ರಿ ಒಂದು ಹೊತ್ತು ಮಾತ್ರನೇ ಊಟ ತಿಂತಾ ಇದ್ದ. ಅವನಿಗೆ ಅರಿವಿಲ್ಲದಂತೆ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಒಪ್ಪೊತ್ತು ಮಾತ್ರವೇ ಇದ್ದು ದೇವರನ್ನ ಪೂಜಿಸಿದಂತಾಯ್ತು. ಹಾಗಾಗಿ ಅವನ ಪಾಪಗಳೆಲ್ಲ ಕೂಡ ಕಡಿಮೆಯಾಗ್ತಾ ಬಂತು. ಒಂದು ದಿನ ಪರಮೇಶ್ವರ ಭಾಗ್ಯ ದೇವತೆಯನ್ನ ಕರೆದು, ಅಮ್ಮ, ನೀನು ಎಲ್ಲರ ಭಾಗ್ಯವನ್ನು ಬದಲಾಯಿಸ್ತೀಯ. ಆ ಬಾಲಕ ಎಷ್ಟೋ ಕಷ್ಟದಲ್ಲಿದ್ದಾನೆ,
ಪ್ರತಿದಿನ ನನ್ನ ದರ್ಶನ ಪಡ್ಕೊಂಡು ಸಂಜೆವರೆಗೂ ಇಲ್ಲೇ ಕಳೆದು ಹೋಗ್ತಿದ್ದಾನೆ. ಒಪ್ಪತ್ತು ಕೂಡ ಇದ್ದಾನೆ. ನೀನು ಹೇಗಾದ್ರೂ ಮಾಡಿ ಅವನ ಜಾತಕನ ಸ್ವಲ್ಪನಾದ್ರೂ ಬದಲಾಯಿಸು ಅಂತ ಹೇಳಿದ್ರು. ಆಗ ಭಾಗ್ಯದೇವತೆ, ಸ್ವಾಮಿ, ಆ ಬಾಲಕನನ್ನ ನಾನು ಕೂಡ ಪ್ರತಿದಿನ ನೋಡ್ತಾ ಇದ್ದೀನಿ. ನನಗೂ ಕೂಡ ಬೇಜಾರಾಗ್ತಿದೆ. ಆದ್ರೆ ಬ್ರಹ್ಮದೇವರು ಅವನ ಜಾತಕದಲ್ಲಿ ಬರೀ ಕಷ್ಟ, ನೋವು, ದುಃಖ, ಸಂಕಟ ಮಾತ್ರನೇ ಬರ್ದಿದ್ದಾರೆ. ಹಾಗಿರೋವಾಗ ನಾನವನಿಗೆ ಏನು ತಾನೇ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಕೇಳಿದ್ಲು. ಆಗ ಪರಮೇಶ್ವರ, ಅಮ್ಮ, ನಾವು 3 ತ್ರಿಮೂರ್ತಿಗಳು ಅವನಿಗೆ ಸಹಾಯ ಮಾಡಿದೆವು. ಆದರೂ ಕೂಡ ಅವನ ಜಾತಕದಲ್ಲಿ ಭಾಗ್ಯ ಇಲ್ಲದ ಕಾರಣ ಆ ಸಹಾಯ ಅವನಿಗೆ ತಲುಪಲಿಲ್ಲ. ಈಗ ಭಾಗ್ಯದೇವತೆಯಾದ ನೀನು ಸಹಾಯ ಮಾಡಿದ್ರೆ ಖಂಡಿತ ಅವನ ಜಾತಕ ಬದಲಾಗುತ್ತೆ. ಒಂದು ಸಾರಿ ನಿನ್ನ ಕೈಯಾರೆ ಅವನಿಗೇನಾದ್ರೂ ಕೊಡು ಅಂತ ಹೇಳಿದ್ರು. ಆಗ ಭಾಗ್ಯದೇವತೆ ಒಂದು ಚಿನ್ನದ ನಾಣ್ಯವನ್ನ ಭಾಗ್ಯವಂತನಿಗೆ ಕೊಟ್ಲು. ಭಾಗ್ಯವಂತ ಖುಷಿಯಾಗಿ ಆ ಚಿನ್ನದ ನಾಣ್ಯವನ್ನ ಅವರ ಅಮ್ಮನಿಗೆ ತಂದುಕೊಟ್ಟ. ಪುಷ್ಪ ಎಷ್ಟೋ ಸಂತೋಷವಾಗಿ, ದೇವರು ಈಗ ನಮ್ಮ ಮೇಲೆ ಕಣ್ಣು ಬಿಟ್ಟಂತಿದೆ ಅಂದುಕೊಂಡು ಆ ಚಿನ್ನದ ನಾಣ್ಯವನ್ನ ಮಾರಿ ಮನೆಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಕೊಂಡ್ಕೊಂಡ್ಲು. ಒಳ್ಳೆ ಊಟ ತಿಂದು ಎಷ್ಟೋ ದಿನ ಆಯ್ತು. ಮಗನಿಗೆ ಮೀನು ಸಾರು ಮಾಡೋಣ ಅಂದುಕೊಂಡು ಒಂದು ಮೀನನ್ನ ಕೂಡ ಕೊಂಡ್ಕೊಂಡ್ಲು. ಸ್ವಲ್ಪ ದುಡ್ಡು ಉಳ್ದಿತ್ತು. ಅದರಿಂದ ಏನಾದ್ರೂ ಒಂದು ಚಿಕ್ಕ ವ್ಯಾಪಾರ ಮಾಡೋಣ ಅಂದ್ಕೊಂಡು ಮನೆಗೆ ಬಂದ್ಲು. ಅಡುಗೆ ಮಾಡೋಕೆ ಮೀನನ್ನ ಕಡಿದ ತಕ್ಷಣ ಬ್ರಹ್ಮದೇವರು ಭಾಗ್ಯವಂತನಿಗೆ ಕೊಟ್ಟಂತ ಉಂಗುರ ಆ ಮೀನಿನ ಹೊಟ್ಟೆ ಒಳಗಡೆ ಸಿಕ್ತು. ಆ ಉಂಗುರನ ಪುಷ್ಪ ನೋಡ್ತಾ ಇರುವಾಗ ಭಾಗ್ಯವಂತ ಬಂದು, ಅಮ್ಮ, ನಾನ್ ನಿನಗೆ ಅವತ್ತೇ ಹೇಳ್ದೆ ತಾನೆ, ಇದೇ ಉಂಗುರನೇ ಬ್ರಹ್ಮದೇವರು ನನಗೆ ಕೊಟ್ಟಿದ್ದು. ಈಗ ನೀನ್ ನನ್ ಮಾತು ನಂಬುತ್ತೀಯಾ ಅಂತ ಕೇಳ್ದ. ಪುಷ್ಪಾಗೆ ತುಂಬಾನೇ ಸಂತೋಷ ಆಯ್ತು. ಮಗನನ್ನ ಅಪ್ಪಿಕೊಂಡು ಮುತ್ತಿಟ್ಟು, ಕಂದ, ನೀನೆಷ್ಟು ಅದೃಷ್ಟವಂತ, ದೇವರನ್ನ ಕಣ್ಣಾರೆ ನೋಡಿದ್ಯಾ. ಇನ್ನು ನಾವು ನಮ್ಮ ಹತ್ರ ಇವಾಗ ಹೇಗೋ ಸ್ವಲ್ಪ ದುಡ್ಡಿದೆ, ಹಾಗೆ ಒಂದು ಚಿನ್ನದ ಉಂಗುರ ಕೂಡ ಇದೆ. ಕೆಲವರು ಬಡವರಿಗೆ ಮೊದಲು ನಾವು ಊಟ ಹಾಕೋಣ, ಆಮೇಲೆ ಏನಾದ್ರೂ ಒಂದು ಒಳ್ಳೆ ವ್ಯಾಪಾರ ಶುರು ಮಾಡೋಣ ಅಂತ ಹೇಳಿದ್ಲು. ಅಡುಗೆ ಮಾಡೋಕೆ ಕಟ್ಟಿಗೆ ತರೋಕೆ ತಾಯಿ ಮಗ ಇಬ್ರು ಕಾಡಿಗೆ ಹೋದ್ರು. ಅಲ್ಲಿ ಒಂದು ಮರ ಕಡಿಯೋವಾಗ ಆ ಮರದ ಒಂದು ರೆಂಬೆಗೆ ಮಹಾವಿಷ್ಣು ಭಾಗ್ಯವಂತನಿಗೆ ಕೊಟ್ಟಂತ ಹಾರ ನೇತಾಡ್ತಾ ಇತ್ತು. ಅದನ್ನ ಭಾಗ್ಯವಂತ ತಗೊಂಡು ಪುಷ್ಪ ಕೈ ಕೊಟ್ಟು, ಅಮ್ಮ ನೋಡು, ಇದೇ ನನಗೆ ಆ ಗಂಡ ಹೆಂಡತಿ ಕೊಟ್ಟಿದ್ದು. ಕೋತಿ ತಗೊಂಡು ಹೋಗಿ ಇಲ್ಲಿ ಹಾಕ್ಬಿಟ್ಟಿದೆ ನೋಡು ಅಂತ ಹೇಳ್ದ. ಪುಷ್ಪ ಸಂತೋಷಕ್ಕೆ ಅಡೆತಡೆನೇ ಇರ್ಲಿಲ್ಲ. ಹಾಗೆ ಮನೆಗೆ ಹೋಗೋಣ ಅಂತ ಬರೋವಾಗ ಪುಷ್ಪಾಗೆ ತುಂಬಾ ದಾಹ ಆಗಿ ತಲೆ ಸುತ್ತಿ ಒಂದ್ ಕಡೆ ಕೂತ್ಕೊಂಡು, ಕಂದ, ಸ್ವಲ್ಪ ನೀರು ತಗೊಂಡು ಬಾ ಅಂತ ಹೇಳಿದ್ಲು. ಭಾಗ್ಯವಂತ ಒಂದು ಚಿಕ್ಕ ತೆಂಗಿನ ಚಿಪ್ಪು ಅಥವಾ ಯಾವ್ದಾದ್ರೂ ಪಾತ್ರೆ ಸಿಕ್ಕಿದ್ರೆ ನೀರು ತರೋಣ ಅಂತ ಹುಡ್ಕಾಡ್ದ. ಕೆರೆ ಪಕ್ಕದಲ್ಲೇ ಒಂದು ಮಡಕೆ ಬಿದ್ದಿತ್ತು. ಮಡಕೆಯಲ್ಲಿ ಪರಮೇಶ್ವರ ಇವನಿಗೆ ಕೊಟ್ಟಂತ ಚಿನ್ನದ ನಾಣ್ಯಗಳು ಕಾಣಿಸ್ತು. ಆ ನಾಣ್ಯಗಳನ್ನೆಲ್ಲ ಆ ಕೆರೆ ನೀರಲ್ಲಿ ತೊಳೆದು ಜೋಬಲ್ ಹಾಕೊಂಡು ಆ ಮಡಕೆನ ಕೂಡ ತೊಳೆದು ಅದರಲ್ಲಿ ನೀರು ತುಂಬಿಸ್ಕೊಂಡು ಪುಷ್ಪಾಗೆ ತಂದುಕೊಟ್ಟ ಭಾಗ್ಯವಂತ. ಪುಷ್ಪ ನೀರು ಕುಡಿದ ತಕ್ಷಣ ಅವನಿಗೆ ಸಿಕ್ಕಂತ ಚಿನ್ನದ ನಾಣ್ಯಗಳನ್ನ ಕೊಟ್ಟು, ಅಮ್ಮ ನೋಡು, ಇದೇ ಪರಮೇಶ್ವರ ನನಗೆ ಕೊಟ್ಟಂತ ನಾಣ್ಯಗಳು. ಇದನ್ನ ಈ ಮಡಕೆಯಲ್ಲಿ ಹಾಕಿ ನಾನು ಇಟ್ಟಿದ್ದೆ. ಯಾರೋ ಕಳ್ಳ ಕದ್ದು ತಂದು ಇಲ್ಲಿ ಬಿಸಾಡಿದಾನೆ. ಇನ್ನು ನಮಗೆ ಯಾವ ಕಷ್ಟ ಕೂಡ ಇರಲ್ವಲ್ಲ ಅಮ್ಮ ಅಂತ ಕೇಳ್ದ. ಪುಷ್ಪ ಬಾಯಿಂದ ಒಂದು ಮಾತು ಕೂಡ ಬರ್ತಿರ್ಲಿಲ್ಲ. ಸಂತೋಷದಿಂದ ಅವಳ ಕಣ್ಣಲ್ಲಿ ಆನಂದ ಬಾಷ್ಪಗಳು ಸುರಿತಾನೇ ಇತ್ತು. ಅದರ ನಂತರ ಮನೆಗೆ ಹೋದ ಮೇಲೆ ಅವರ ಭಾಗ್ಯನೇ ಬದಲಾಗಿ ಹೋಯ್ತು. ಸ್ನೇಹಿತರೆ, ಅದಕ್ಕೆ ಹೇಳೋದು, ನಮ್ಮ ಜಾತಕದಲ್ಲಿ ಭಾಗ್ಯ ಇಲ್ಲ ಅಂದ್ರೆ, ಭಾಗ್ಯ ದೇವತೆ ಕಣ್ಣು ಬಿಟ್ಟಿಲ್ಲ ಅಂದ್ರೆ, ನಮಗೆ 33 ಕೋಟಿ ದೇವರುಗಳು, ಸಾಕ್ಷಾತ್ ತ್ರಿಮೂರ್ತಿಗಳು ಸಹಾಯ ಮಾಡಿದ್ರೂ ಕೂಡ ಅದು ನಮ್ಮ ಕೈಗೆ ಸೇರಲ್ಲ. ಚಿನ್ನ, ಬೆಳ್ಳಿ, ವಜ್ರ ಅಷ್ಟೇ ಯಾಕೆ, ಒಂದು ದೇಶನೇ ನಮಗೆ ಬರ್ಕೊಟ್ರೂ ಕೂಡ ನಮ್ಮ ಅದೃಷ್ಟ ಮಾತ್ರ ಬದಲಾಗಲ್ಲ. ಅದೇ ಭಾಗ್ಯ ದೇವತೆ ಕಣ್ಣು ಬಿಟ್ರೆ ನಮ್ಮ ಕೈಯಲ್ಲಿ ಬಿಡುಗಾಸು ಇಲ್ಲ ಅಂದ್ರೂ ಕೂಡ ನಾವು ಕೋಟೀಶ್ವರರಾಗ್ತೀವಿ. ಹಾಗಾಗಿ ಮೊದಲು ನಾವು ಭಾಗ್ಯ ದೇವತೆಯನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ನೀವು ಏನೇ ಮಾಡಿದ್ರೂ ಭಾಗ್ಯ ದೇವತೆ ಒಲಿತಾ ಇಲ್ಲ ಅಂದ್ರೆ ಆಗ ನೀವು ಶಿವನ ಸಹಾಯ ಪಡ್ಕೋಬೇಕು. ಶಿವನನ್ನ ಒಲಿಸ್ಕೊಂಡ್ರೆ
ಭಾಗ್ಯ ದೇವತೆ ತಾನಾಗಿ ಒಲಿತಾಳೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.